ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಒಳ್ಳೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಳದಿ ವ್ಲಾಗು. ಲಾಸ್ಟ್ ವ್ಲಾಗ್ನಲ್ಲಿ ನೋಡಿದ್ದೀರಾ, ಪೂಜೆ ಎಲ್ಲ ಮುಗಿಸ್ಕೊಂಡು ಮದುವೆಗೆ ಮ್ಯಾರೇಜ್ ಪ್ರಿಪ್ರೇಷನ್ಸ್ನ ಮಾಡ್ಕೊಂಡಿರೋ ವ್ಲಾಗ್ನ ಹಾಕಿದ್ದೀನಿ. ಬಟ್ ದ ಸ್ಯಾಡ್ ಮೂಮೆಂಟ್, ನನ್ನ ಮಗನಿಗೆ ಹುಷಾರಿರಲಿಲ್ಲ. ಬಟ್ ನೈಟೆಲ್ಲ ನಿದ್ದೆ ಇಲ್ಲದೇ ಅವನ್ನ ನೋಡಿಕೊಂಡು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಡಾಕ್ಟ್ರಿಂದ ರಿಪ್ಲೈ ತಗೊಂಡು ಅವರಿಂದ ಒಂದು ಒಳ್ಳೆ ಮೆಡಿಷನ್ ತಗೊಂಡು ಭಯದಲ್ಲೇ ನಾವು ಹೋಗೋಣ, ಆಂಟಿಬಯೋಟಿಕ್ಸ್ ಹಾಕಿ ಅವನ್ನ ಹಾಗೆ ನೋಡ್ಕೊಳ್ಳೋಣ ಹಳದಿ ಫಂಕ್ಷನ್ ಆದ ತಕ್ಷಣ ಅಂತ ಹೊಡ್ವಿ. ಬಟ್ ದೇವ್ರ ದಯದಿಂದ ಆಂಟಿಬಯೋಟಿಕ್ಸ್ ಹಾಕಿದ ತಕ್ಷಣ ಅವನಿಗೆ ಬೆಳಗ್ಗೆಯಿಂದನೇ ಜ್ವರ ಕಡಿಮೆ ಆಗ್ತಾ ಬಂತು, ಆ್ಯಕ್ಟಿವ್ ಆಗೇ ಇದ್ದ. ಹಾಗಾಗಿ ನಾವು ಕೂಡ ಹಳದಿ ಫಂಕ್ಷನ್ನ ಎಂಜಾಯ್ ಮಾಡಿದ್ವಿ. ಸೊ ಹಳದಿ ಫಂಕ್ಷನ್ ಹೇಗೆಲ್ಲ ಆಯಿತು ಅಂತ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ಹಳದಿ ಫಂಕ್ಷನ್ನಿಂದ ಸ್ಟಾರ್ಟ್ ಆಗಿ ಕಂಪ್ಲೀಟ್ ಮ್ಯಾರೇಜ್ ಆಗಿ ಸೆಂಡ್ ಆಫ್ವರೆಗೂ ಪ್ರತಿಯೊಂದು ವಿಡಿಯೋ ಕೂಡ ನಾನು ಒಳ್ಳೊಳ್ಳೆ ಮೂಮೆಂಟ್ಸನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ನಿಮ್ಮ ಜೊತೆ ಎಲ್ಲ ಕೂಡ ಶೇರ್ ಮಾಡ್ಕೊತೀನಿ. ಬನ್ನಿ, ಆದಷ್ಟು ರಾ ವಿಡಿಯೋಸ್ನೇ ಹಾಕ್ತೀನಿ. ನ್ಯಾಚುರಲ್ ಆಗಿ ಮದುವೆ ಸಂಭ್ರಮದಲ್ಲಿ ಎಲ್ಲರೂ ಹೇಗೆ ತಮಾಷೆಯಾಗಿ ಮಾತಾಡ್ಕೊತಾ ಇರ್ತೀವಿ, ಹಾಗೇನೆ ನಿಮಗೂ ನೋಡಿದ್ರು ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ರಾ ವಿಡಿಯೋಸನ್ನೇ ಹಾಕ್ತೀನಿ, ಎಂಜಾಯ್ ಮಾಡಿ. ಸಾಕು ಹೋಯ್ತು, ನಿನ್ ಬಟ್ಟೆ ಎಲ್ಲ ಗಲೀಜ್ ಮಾಡ್ತಾಳೆ ನೋಡು. ಹಿಂಗೆ ಜೀವಿತ ಹಿಂಗೆ ಮಾಡ್ಕೊಂಡು ಹಿಂಗೆ ಹೇಳು. ಅಲ್ಲಿ ಕೆನ್ನೆಗಳು ಹೇಳ್ಬೇಡ ಇರೋ, ಎಲ್ಲೋ ಹೋಗಲ್ಲ ಅವಳು. ಕೈಗೂ ಸ್ವಲ್ಪ ಕೈಗೆ ಅಕ್ಷತೆ ತಗೋ. ಸೊ ಎಲ್ಲರೂ ಕೂಡ ಅವಳ ಮೈಗೆ ಅರಿಶಿನ ಹಚ್ಚಿ ಅನಂತರ ಎಲ್ಲರೂ ಕೂಡ ನೀರು ಹಾಕಿದ್ವಿ. ಎಲ್ಲವನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಹಾಗೆಯೇ ಇನ್ಸ್ಟಾಗ್ರಾಮ್ನಲ್ಲಿ ಒಳ್ಳೊಳ್ಳೆ ರೀಲ್ಸ್ ಹಾಕಿದ್ದೀನಿ. ಈ ಒಂದು ಹಳದಿನ ಯಾರು ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿಲ್ವೋ ಅವರು ಪ್ಲೀಸ್ ಹೋಗಿ ಫಾಲೋ ಮಾಡಿ ನೋಡಿ. ತುಂಬಾ ಚೆನ್ನಾಗಿದೆ, ಒಳ್ಳೊಳ್ಳೆ ರೀಲ್ಸ್ಗಳನ್ನ ಹಾಕಿದ್ದೀನಿ. ಅವ್ರಿಲ್ಲೇ ಇಟ್ಕೊಳ್ಳೋದು ಕತ್ರಿನ ಯಾರು ಕೇಳಂಗಿಲ್ಲ. ಅರಸೆ ನೀ ಪಡೋದ ಮಗಳಿಗೆ, ಅರಸೆ ನೀ ಪಡೋದ ಮಗಳಿಗೆ, ಅರಸೆ ನೀ ಪಡೋದ ಮಗಳಿಗೆ, ಅರಸೆ ನೀ ಪಡೋದ ಮಗಳ ಮದುವಮ್ಮನಿಗೆ ಅಕ್ಕಿಯಾಯಿಕೆ ಮಾವಲ್ಲಿ
ಅಂಗಡಿಗೆ ಹೋಗ್ಕೊಂಡು ಪರೀಕ್ಷೆ ಕೊಡ್ತೀನಿ. ಫೋಟೋ ಕಣೆ ಹಂಗೆ ಅದಕ್ಕೂ ಹಾಕಿ ಸ್ವಲ್ಪ ಗುಂಡ್ಕಲ್ ಹಾಕಿ ವಿಡಿಯೋ ನಂತರ ಎಡಿಟ್ ಮಾಡ್ಕೊಳ್ಳೋದಲ್ಲ ನೋಡಿ ನಂತರ ಹಿಂಗ್ ಮಾಡು ಹಿಂಗೆ ಹಂಗೆ ಇರೋ ಇವಾಗ ಮಾಡ್ರಿ ಅದೇನ್ ಮಾಡಿ ಗೊತ್ತಾ ಎಲ್ರು ಕೈ ತೋರಿಸಿ ಎಲ್ರು ಕೈ ಮಾಡ್ಕೊಂಡು ಬನ್ನಿ ಇಲ್ಲಿಗೆ ಹತ್ರ ಹಂಗ್ ಮಾಡಿ ಸುಮ್ಮನೆ ಈಡಿಗೆ ಎಲ್ರು ಆಡಿ ಡ್ಯಾನ್ಸ್ ಆಡಿ ಸಾಂಗ್ ಆಡಿ ಅವ್ರ ಪಕ್ಕದಲ್ಲಿ ಹಂಗೆ ಮಾಡಿ ಒಂದೇ ಒಂದು ರೀಲ್ ಮಾಡ್ತಾರಂತೆ ಎಲ್ಲ ಡ್ಯಾನ್ಸ್ ಆಡಿ ಹಾ ಅದ್ ಮಾಡಿ ಮತ್ತೆ ಹಂಗೆ ಮಾಡಿ ಎಷ್ಟು ಉದ್ದ ಬೆಳೆದ್ಬಿಟ್ಟಾರಿ ಇವನು ಚಿಕ್ಕ ಹುಡುಗ ಕಾಲಲ್ಲಿ ಇನ್ನು ಸೈಲೆನ್ಸರು ಊಟ ಮಾಡೋಣ ನೋಡ್ರಿ ಊಟ ಸೊ ಅಲ್ಲಿರೋರೆಲ್ಲರೂ ಕೂಡ ಅವಳಿಗೆ ಗೈಡ್ಲೈನ್ಸ್ ಮಾಡ್ತಾ ಇದ್ರು. ಯೂಶುವಲ್ ಆಗಿ ಅರಿಶಿನ ಶಾಸ್ತ್ರ ಆದಮೇಲೆ ಈ ಥರ ಒಂದು ಶಾಸ್ತ್ರ ಮಾಡ್ತಾರೆ, ಹಸೆ ಮೇಲೆ ಕೂರಿಸಿ ಶಾಸ್ತ್ರ ಮಾಡ್ತಾರೆ. ಈ ಶಾಸ್ತ್ರ ಆದಮೇಲೆ ಹಪ್ಪಳ ಹೊತ್ತುವಂತಹ ಶಾಸ್ತ್ರ ಮಾಡ್ತಾರೆ. ಹಪ್ಪಳನ ಮುತ್ತೈದರ ಹತ್ರ ಎಲ್ಲ ಒತ್ತಿಸಿ ಅದನ್ನು ಒಣಗಿಸಿ ತೊಗೊಂಡೋಗೋದಕ್ಕೆ ಸೊ ಆ ಶಾಸ್ತ್ರ ಕೂಡ ಒಂದು ಮಾಡ್ತಾರೆ. ಸೊ ಇದೆಲ್ಲವನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ಬಟ್ ಹಪ್ಪಳದ ಶಾಸ್ತ್ರನ ಸ್ವಲ್ಪ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ. ಬಟ್ ಮೆಮೊರಿಗೆ ಅಷ್ಟಾದ್ರೂ ಕೂಡ ಸಿಕ್ತು. ನನ್ನ ಮಕ್ಕಳು ಅಳ್ತಾನೇ ಇದ್ರು, ಅಳೋದು, ಗಲಾಟೆ ಮಾಡೋದು, ಹೋಗಿ ಹೊರಗಡೆ ಓಡೋಟೋಗೋದು, ಅವ್ರನ್ನ ಹಿಡ್ಕೊಂಡು ಹಿಡಿಯೋದ್ರಲ್ಲಿ ನನಗೆ ಫುಲ್ಲು ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡೋದಕ್ಕೆ ಆಗಿಲ್ಲ. ಎಷ್ಟು ಸಿಕ್ತು ಅಷ್ಟನ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಏನಿಲ್ಲ 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 ಬಿಡು.
ಮಾಡು ಡ್ಯಾನ್ಸ್ ಅಲ್ಲಿ ಬಿಸಿಲು ಮಾಡು ಅಲ್ಲಿ. ಇವಾಗ ಹಪ್ಪಳ ಒತ್ತುವಂತಹ ಶಾಸ್ತ್ರ ನಡೀತಾ ಇದೆ. ಹಪ್ಪಳ ಒತ್ತೋದು ಯಾರು 5 ಜನ ಮುತ್ತೈದೆಯರು ನೀರು ಹಾಕೋ ಶಾಸ್ತ್ರ ಮಾಡಿರ್ತಾರೆ ಅವರೇ ಒತ್ತಬೇಕು ಅಂತ ಹೇಳಿ ಅಲ್ಲೇ ಹಪ್ಪಳ ಒತ್ತೋ ಶಾಸ್ತ್ರ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೆ. ಹೆಂಗಂದಿತ್ತವ ಅಜ್ಜಿ? ಅಜ್ಜಿ ಹೆಂಗಂದಿತ್ತು? ಅಲ್ಲಿ ನೋಡು ಅಜ್ಜಿ ಅಂದ್ಬಿಡು. ಅಜ್ಜಿ ಅಜ್ಜಿ ಅಂತ ಅಜ್ಜಿದು ಅಜ್ಜಿಗೊಂದು ಮುತ್ ಕೊಟ್ಬಿಡು. ಅಜ್ಜಿಗೊಂದು ಕಿಸ್ ಕೊಟ್ಬಿಡಮ್ಮ. ಅಜ್ಜಿಗೊಂದು ಮುತ್ ಕೊಟ್ಬಿಡು. ಅಜ್ಜಿ ಕಣ್ಣಲ್ಲ ಅದು ಹೆಂಗಿತ್ತು ಅಂತ. ಚೆನ್ನಾಗಿದ್ದೀರಾ? ಅದಕ್ಕೆ ಹಿಂಗ್ ಮಾಡ್ಬೋದು. ಆದ್ಯ ಅವನು ಕೊಟ್ಬಿಡು. ಅವ್ರಿಬ್ರದ್ದು ಮ್ಯಾಚಿಂಗ್ ಚೆನ್ನಾಗೈತೆ. ತಟ್ಟೆ ಕೊಟ್ಬಿಡು ಅವನಿಗೆ. ಅವ್ನು ಎರ್ಚು ಅಂತ. ಹಾಂ ಹಿಂಗಾಕು. ಇರೋ ಇರು ಹೆಂಗೋ ಹಾಕ್ಲಿ ಇರು. ಹಂಗೆ ಇರು ಚೆನ್ನಾಗೈತೆ. ಇರೋ ಅದ್ಯ ಅದಕ್ಕೆ ಡ್ರೆಸ್ ಬಿಚ್ಚಬೇಡ ಅಂತ ಹೇಳ್ದೆ ತಾನೇ ನಿಂಗೆ. ಚೆನ್ನಾಗೈತೆ ಕಣ್ಬಿಡು. ಹಾಕ್ಬಿಡು ಎಲ್ಲ. ಅದನ್ನೇ ಬಗ್ಗಿಸ್ಬಿಟ್ಟ ಆತಾಗಿ. ಒಟ್ಟಾರೆಯಾಗಿ ಹಳದಿ ಶಾಸ್ತ್ರವನ್ನು ಮುಗಿಸಿ ಒಂದು ಒಳ್ಳೊಳ್ಳೆ ಫೋಟೋಸ್ಗಳನ್ನು ತಗೊಂಡ್ವಿ. ಹಾಗೆ ಹಳದಿ ಶಾಸ್ತ್ರ ಆದಮೇಲೆ ನಾರ್ಮಲ್ ಶಾಸ್ತ್ರ, ಅದಾದ ನಂತರ ಹಪ್ಪಳದ ಶಾಸ್ತ್ರ ಎಲ್ಲವೂ ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನಾವು ಮೆಹಂದಿ ಶಾಸ್ತ್ರದ ಜೊತೆ ನೆಕ್ಸ್ಟ್ ವ್ಲಾಗನ್ನು ಮಾಡ್ತೀನಿ. ಇಲ್ಲೇ ಮಾಡಿದ್ರೆ ತುಂಬ ಲಾಂಗ್ ಆಗುತ್ತೆ ವ್ಲಾಗು. ಮೆಹಂದಿ ಶಾಸ್ತ್ರ ಮತ್ತು ಚಪ್ಪರದ ಶಾಸ್ತ್ರ ಎಲ್ಲವನ್ನು ನಾಳೆ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತಾಯಿರಿ. ಸೊ ಈ ಒಂದು ಮದುವೆ ಸೀರೀಸು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇದೆಲ್ಲ ಒಂದು ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ ಎಂಜಾಯ್ ಮಾಡಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್.